ಅದೇ 6 ಗಂಟೆಯಿಂದ 8 ಗಂಟೆ ತನಕ STI ಅಂತ ಇರ್ತದೆ ನಮ್ಮಲ್ಲಿ, ಸ್ಟಡಿ ಟೈಮ್ ಇನ್ಚಾರ್ಜ್ ಅಂತ ಹೇಳಿ. ಅವರು ಟೀಚರ್ 6:15 ಎಲ್ಲ ಅಟೆಂಡೆನ್ಸ್ ತೋತಿರ್ತಾರೆ. ತೊಗೊಂಡಾಗ ಇವು 10th 4 ಮಕ್ಕಳು ಅಬ್ಸೆಂಟ್ ಇದ್ದು ನನಗೆ ರಿಪೋರ್ಟ್ ಮಾಡಿದ್ರು. ರಿಪೋರ್ಟ್ ಮಾಡೋಣ ನಾನು ಹೇಳಿದೆ, ಆಯ್ತು ರೀ, ಅವ್ರ ಪೇರೆಂಟ್ಸ್ ಗ್ರೂಪಿಗೆ ಹಾಕ್ರಿ, ನೋಡೋಣ ಇಲ್ಲಿ ಎಲ್ಲರೂ ಇರ್ಬೋದು ಅಥವಾ ಮನಿಗಿನಿಗೆ ಹೋಗ್ಯಾವ ನಾವು ಅಂತ. ಇಲ್ಲ ರೀ, ಇಲ್ಲಿ ಹಾಸ್ಟೆಲ್ನಾಗ ಅದಾವ ಅಂತ ಬಂದು ಹೇಳಿದ್ರು. ಅವರು ಹೇಳಿದಾಗ ಆ ಮಕ್ಕಳು ಬರೀ ಕ್ಲಾಸಿಗೆ ಅಂತ ಕರೆದ್ರೆ ಒಂದು 15-20 ನಿಮಿಷ ರೆಡಿಯಾಗಿ ನೋಟ್ಬುಕ್ ಅದೆಲ್ಲ ತುಂಬ ಬರ್ತೀವಿ ಅಂತ ಹೇಳಿ ತಿಳ್ಕೊಂಡು ಬೇರೆ ಮಕ್ಕಳಿಗೆ ಹೇಳಿ ಕಳಿಸೋರು. ಆಯ್ತು ಬರ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವ್ರು ಕ್ಲಾಸ್ ಒಂದೇ ಎಲ್ಲ ಸ್ಟಡಿ ಮಾಡ್ಕೊಂಡಿರ್ತಾರೆ. 15-20 ನಿಮಿಷ ಹೋದ್ರೂ ಬರಲಿಲ್ಲ ಅವರು. ಯಾಕೋ ಬರಲಿಲ್ಲ, ಮತ್ತೆ ಲೇಟ್ ಆಗಿರೋದು. ಬೇರೆ ಮಕ್ಕಳಿಗೆ ಹೋದಾಗ ಇಲ್ರಿ ಮಿಸ್ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ನಮ್ಮ ಲೇಡೀಸ್ ಟೀಚರಿಗೆ ಬಂದು ರಿಪೋರ್ಟ್ ಮಾಡಿದ್ರು. ಅವರು ಇಲ್ಲ ನೋಡಿ ನಮ್ಮಂತೆ ತಿಳ್ಕೊಂಡು ಅವರು ಮತ್ತೆ ನಮ್ಮ ಸ್ಟಾಫ್ನವರು ಕೂಡಿ ಮತ್ತೆ ಎಲ್ಲ ಕಡೆ ಹುಡುಕಾಡಿ ಮಾಡಿದ್ರು ಕೂಡ ಎಲ್ಲಿ ಸಿಗ್ಲಿಲ್ಲ. ಅವಾಗ ನಾವು ಏನಂದ್ರೆ ಹೊಳ್ಳಿ ಪೇರೆಂಟ್ಸ್ಗೆ ಫೋನ್ ಮಾಡಿದೆವು. ಫೋನ್ ಮಾಡಿದಾಗ ಇಲ್ರಿ ಮನೆಗೆ ಬಂದವೆ ನೋಡ್ರಿ ಮಕ್ಕಳು ಅಂತ ಹೇಳಿದ್ರು. ಇಲ್ಲ ರೀ ಮನೆಯೂ ಬಂದಿಲ್ಲ ಅಂತ ಕೆಲವು ಪಾಲಕರು ಅಂದ್ರು. ಅಂದ ತಕ್ಷಣ ನಾವೆಲ್ಲ ಕಡೆ ಹುಡುಕಾಡಿದೆವು. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಆ ಕಡೆ ನಮ್ಮ ಸೆಕ್ಯೂರಿಟಿ ಇದ್ದವರೆಲ್ಲ. ಕೊನೆಗೇನಪ್ಪ ಅಂತಂದ್ರೆ ಎಲ್ಲಿ ಸಿಗ್ಲಾರ್ದಾಗ ಈಗ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಷ್ಟೇ ಆಗಿದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರನ್ನ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಶೋಷಣೆಗೊಳಗಾಗ್ತಾ ಇದ್ದಾರೆ, ಶೋಷಣೆ ಮಾಡಕ್ಕೆ ಬೆನ್ನತ್ತಿದ್ದಾರೆ. ತೂಕದಲ್ಲಿ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆ, ನಿನ್ನೆ ರೇಣುಕಾ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇದೇ ರೀತಿ ಸೇಮನ್ನಾಗಿ ಅರ್ಧ ತಾಸು ಟೈಮನ್ನು ತಗೊಂಡು ಜಿಲ್ಲಾಡಳಿತ ಮೌನ ವಹಿಸ್ತು. ಯಾಕೆ ಅನ್ನೋದು ಗೊತ್ತಾಗಲಿಲ್ಲ. ಅದು ಅರ್ಧ ತಾಸು ನಂತರ ಇಲ್ಲ ಅದು ಸರಿಯಾಗಿದೆ, ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ತಾಂತ್ರಿಕ ದೋಷ ಅಂತಕ್ಕಂಥ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾಯಿದೆ. ಅದೇ ರೀತಿ ಸೇಮ್ ಇವತ್ತು 2 ಕಡೆಗೆ ಆಗಿದೆ. ಇದು ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆಯಲ್ಲೂ ಕೂಡ ಸೇಮನ್ನು ಕಂಡು ಬಂದಿದೆ. ಇವತ್ತು ಜಗನ್ನಾಥ್ ಕೋರಿ ಅಂತಕ್ಕಂಥ ಒಬ್ಬ ರೈತ, ಚಂದ್ರಕಾಂತ್ ಅಂತಕ್ಕಂಥ ಒಬ್ಬ ರೈತ, ಅವರು ಇವತ್ತು 14 ಎಕರೆ ಕಬ್ಬು ಬೆಳೆದಿದ್ದಾರೆ. ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆಗೆ ಇವತ್ತು 14 ಎಕರೆ ಕಬ್ಬನ್ನು ಕಟಾವು ಮಾಡಿ ಹಾಕಿದ್ದಾರೆ. ತೂಕ ಆಗಿದೆ. ಅವ್ರಿಗೆ ಒಂದು ಸ್ವಲ್ಪ ತೂಕದಲ್ಲಿ ಡೌಟ್ ಬಂದಿರೋದ್ರಿಂದ ತಕ್ಷಣವೇ ಹೋಗಿ ಬೇರೆ ಇದರಲ್ಲಿ ಫ್ರೆಂಡ್ಸ್ ವೇ ಬ್ರಿಡ್ಜ್ ಹತ್ರ ಕಟಾವು ಮಾಡಿಸಿದಾಗ ಅಲ್ಲಿ 34 ಟನ್ ಬಂದಿದೆ. ಅವ್ರ ಫ್ಯಾಕ್ಟ್ರಿಯಲ್ಲಿ 33 ಟನ್ ಬಂದಿದೆ. 1 ಟನ್ ನೇರಾಗಿ ಹೊಡೆದ ರೈತರಿಗೆ ಬರೆ ಎಳಿತಾ ಇದ್ರೆ, ಮೋಸ ಮಾಡ್ತಾರೆ. ಅಂಥವ್ರ ಮೇಲೆ ತಕ್ಷಣವಾಗಿ ತನಿಖೆ ನಡೆಸಬೇಕು. ಅದಕ್ಕೆ ತೂಕ ಸಂಬಂಧಪಟ್ಟಂಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಸರ್ಕಾರ ಮಧ್ಯಪ್ರವೇಶ ಮಾಡಿ. ಮತ್ತು ಆ ರೈತರಿಗೆ ಬರಲಿ ವಾಪಸ್ ರೊಕ್ಕ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ, ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಧೋರಣೆ ತೋರಿ 16ನೇ ತಾರೀಕು ಜಿಲ್ಲಾಡಳಿತ ಎದುರುಗಡೆ ಹೋರಾಟನ ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.